ಜಂಗಲ್ ಕ್ಯಾಟ್ ನೋಡಿದ್ರು. ಜಂಗಲ್ ಕ್ಯಾಟ್, ಕಾಡು ಬೆಕ್ಕು. ಒಳಗೆ ಹಾಂ ನೋಡಿ ಕಾಡು ಬೆಕ್ಕಿನ ಸ್ಪೆಷಾಲಿಟಿ ಏನಾದರೂ ಕಿವಿ ತುದಿ ಚೂಪಾಗಿರುತ್ತೆ. ಆದರೆ ಇಲ್ಲಿ ಖುಷಿ ಏನಂದರೆ ಎಲ್ಲ ಪ್ರಾಣಿಗಳು ತುಂಬ ಆ್ಯಕ್ಟಿವ್ ಆಗಿದ್ದಾವೆ. ಸಂಜೆ ಹೊತ್ತಂತನೋ ಇಲ್ಲ ಇಲ್ಲಿನ ಪರಿಸರ, ತಂಪಾದ ಪರಿಸರ ಅವುಗಳನ್ನ ಹಾಗೆ ಆ್ಯಕ್ಟಿವ್ ಆಗಿ ಮಾಡಿದೆಯೋ. ಲೆಪರ್ಡ್ ಕ್ಯಾಟ್ ನೋಡಿ, ಲೆಪರ್ಡ್ ಕ್ಯಾಟ್ ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ ಲೆಪರ್ಡ್ ಕ್ಯಾಟಲ್ಲಿ ನೀವು ಪ್ಯಾಟ್ರನ್ಸ್ ಸ್ಪಾಟ್ಸ್ನ ನೋಡ್ಬೋದು. ಅದೇ ನೀವು ಜಂಗಲ್ ಕ್ಯಾಟಲ್ಲಿ ಅದು ಕಿವಿ ಶಾರ್ಪ್ ಅಂದರೆ ಕಿವಿ ತುದಿ ಇದೆಯಲ್ಲ ಚೂಪಾಗಿರುತ್ತೆ. ಅದೇ ನೀವು ಮೈಸೂರು ಝೂಲ್ಲಿ ನೋಡಿದ್ರೆ ಎಲ್ಲ ಪ್ರಾಣಿಗಳು ಒಂಥರ ಸತ್ಯ ಹೆಣಗಳ ಥರ ಇರ್ತವೆ. ಯಾಕಂದರೆ ಅಲ್ಲಿ ಅವಕ್ಕೆ ಹ್ಯಾಬಿಟೇಟ್ ಕೂಡ ಹಾಕಿ ಯಾಕೋ ಒಂಥರ ಅವಕ್ಕೆ ಬೇಜಾರು ಎಲ್ಲ ವೆದರ್ ಆಗಿದೆಯೋ ಗೊತ್ತಿಲ್ಲ. ಇಲ್ಲೆಲ್ಲ ಖುಷಿಯಾಗಿ ಓಡಾಡ್ಕೊಂಡಿದ್ದಾವೆಲ್ಲ.